Hi guys, welcome to Vidya Biro Academy. So, this question nodi Taylor series melide. Use Taylor series method to solve y dash is equal to x square plus y in the range x is greater than or equal to 0 ಹಾಗೆ less than or equal to 0.2 ಅಂತ ಕೊಟ್ಟಿದ್ದಾರೆ. By taking step size h is equal to 0.1 given that y is equal to 10 at x is equal to 0 initially considering terms up to the 4th degree ಅಂತ ಕೇಳಿದ್ದಾರೆ. Fine. ಸೊ ಫಸ್ಟ್ ಆಫ್ ಆಲ್ ನಾನು ಏನಂತ ಹೇಳಿದ್ದೀನಿ, ಟೇಲರ್ ಸೀರೀಸ್ ಎಕ್ಸ್ಪಾನ್ಷನ್ದು ಫಾರ್ಮುಲಾ ಬರೋದು ಬಿಡಿ, ಫಾರ್ಮುಲಾಗೆ ಮಾರ್ಕ್ಸ್ ಇದ್ದೇ ಇರುತ್ತೆ. ದೆನ್ ನೆಕ್ಸ್ಟ್ ಗಿವನ್ ಡೇಟಾ ಏನೇನಿದೆ ನೋಡಿ. ವೈ ಡ್ಯಾಶ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಅನ್ನೋದೇನು ಎಫ್ ಆಫ್ ಎಕ್ಸ್ ಕಮ್ಮ ವೈ ಇದು. ಹಾಗೆ ನೆಕ್ಸ್ಟ್ ಇನಿಷಿಯಲ್ ಎಕ್ಸ್ ನಾಟ್ ಏನಂತ ಕೊಟ್ಟಿದ್ದಾರೆ, 0 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಕ್ಸ್ ನಾಟ್ ಈಸ್ 0. ದೆನ್ ವೈ ನಾಟ್ ಏನಂತ ಕೊಟ್ಟಿದ್ದಾರೆ, 10 ಅಂತ ಕೊಟ್ಟಿದ್ದಾರೆ. ಸೊ 10 ಅಂತ ತಗೊಳ್ತಾ ಇದ್ದೀರಾ. ಈಗ ವೈ ಡ್ಯಾಶ್ ಆಫ್ 0 ಈಸ್ ಈಕ್ವಲ್ ಟು ಎಕ್ಸ್ ಇರೋ ಪ್ಲೇಸಲ್ಲಿ 0 ಹಾಕಿ ಪ್ಲಸ್ ವೈ ಇರೋ ಪ್ಲೇಸಲ್ಲಿ 10 ಹಾಕಿದರೆ ನಿಮಗೆ ವೈ ಡ್ಯಾಶ್ ಆಫ್ 0 ಏನು ಬಂತು, ನಿಮಗೆ 10 ಅಂತ ಬಂದಿದೆ. ಫೈನ್. ಇನ್ ದ ನೆಕ್ಸ್ಟ್ ಸ್ಟೆಪ್ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಪ್ ಟು 4th ಡಿಗ್ರಿವರೆಗೂ, ಬಿಕಾಸ್ ಅವರು 4th ಡಿಗ್ರಿವರೆಗೂ ಮಾಡಿ ಅಂತ ಹೇಳಿದ್ದಾರೆ. ಇದು ಕೊಟ್ಟಿರ್ತಕ್ಕಂಥ ಈಕ್ವೇಷನ್ ವೈ ಡ್ಯಾಶ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಅನ್ನೋದು ಕೊಟ್ಟಿರ್ತಕ್ಕಂಥ ಈಕ್ವೇಷನ್. ಇದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ವೈ ಡಬಲ್ ಡ್ಯಾಶ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಈಸ್ 2x ಪ್ಲಸ್ ವೈ ಡಿಫ್ರೆನ್ಸಿಯೇಷನ್ ಈಸ್ ವೈ ಡ್ಯಾಶ್ ಆಗುತ್ತೆ. ಫೈನ್. ಸೊ ವೈ ಡಬಲ್ ಡ್ಯಾಶ್ ಆಫ್ 0 ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ ನಾಟ್ ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ, 0 ಕೊಟ್ಟಿದ್ದಾರೆ, ಪ್ಲಸ್ ವೈ ಡ್ಯಾಶ್ ನಿಮ್ಗೆ ಏನಂತ ಬಂದಿದೆ ಇಲ್ಲಿ 10 ಅಂತ ಬಂದಿದೆ. ಸೊ ಪ್ಲೀಸ್ ಪುಟ್ 10. ಓಕೆ, 2 ಇಂಟು 0 ಈಸ್ 0 ಪ್ಲಸ್ 10 ನಥಿಂಗ್ ಬಟ್ 10 ಆಗುತ್ತೆ. ದೆನ್ ವೈ ಟ್ರಿಪಲ್ ಡ್ಯಾಶ್ ಮೀನ್ಸ್ ಈ ಒಂದು ಈಕ್ವೇಷನ್ಗೆ ನೀವೇನು ಮಾಡಬೇಕು, ಡಿಫ್ರೆನ್ಸಿಯೇಷನ್ ಮಾಡಬೇಕು. ಡಿಫ್ರೆನ್ಸಿಯೇಷನ್ ಆಫ್ 2x ಈಸ್ 2 ಆಗುತ್ತೆ, ಪ್ಲಸ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ವೈ ಡ್ಯಾಶ್ ಈಸ್ ವೈ ಡಬಲ್ ಡ್ಯಾಶ್. ಓಕೆ, ನಾವು ವೈ ಟ್ರಿಪಲ್ ಡ್ಯಾಶ್ ಆಫ್ 0 ಈಸ್ ಈಕ್ವಲ್ ಟು 2 ಪ್ಲಸ್ ವೈ ಡಬಲ್ ಡ್ಯಾಶ್ಗೆ ಏನು ವ್ಯಾಲ್ಯೂ ಬಂದಿದೆ, 10 ಅಂತ ಬಂದಿದೆ ಅಲ್ವಾ. ಸೊ ಪ್ಲೀಸ್ ಪುಟ್ 10 ಪ್ಲಸ್ 2 ಈಸ್ 12. ದೆನ್ ಈಗ ಇಲ್ಲಿ ಬಂದಿರತಕ್ಕಂಥ ಈಕ್ವೇಷನ್ಗೆ ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ವೈ ಟು ದಿ ಪವರ್ ಆಫ್ 4 ಆಗುತ್ತೆ, ಮೀನ್ಸ್ 4th ಡಿಗ್ರಿ ಅಂತ ಅಂದ್ಬಿಟ್ಟು ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ ಎ ಕಾನ್ಸ್ಟೆಂಟ್ ನಂಬರ್. 2 ಈಸ್ ಎ ಕಾನ್ಸ್ಟೆಂಟ್ ನಂಬರ್ ಅಲ್ವಾ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಎ ಕಾನ್ಸ್ಟೆಂಟ್ ನಂಬರ್ ಈಸ್ 0 ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ಎ ವೈ ಡಬಲ್ ಡ್ಯಾಶ್ ಏನಾಗುತ್ತೆ, ವೈ ಟ್ರಿಪಲ್ ಡ್ಯಾಶ್ ಆಗುತ್ತೆ. ವೈ 4 0 ಈಸ್ ಈಕ್ವಲ್ ಟು 0 ಪ್ಲಸ್ ವೈ ಟ್ರಿಪಲ್ ಡ್ಯಾಶ್ ಅಂದರೆ ಏನು, 12 ಅಂತ ಅಂದ್ಬಿಟ್ಟು. ಸೊ 12 ಬರೀರಿ. 0 ಪ್ಲಸ್ 12 ಈಸ್ ನಥಿಂಗ್ ಬಟ್ 12. ಓಕೆ, ಇಲ್ಲಿವರೆಗೂ ಮಾಡಿರೋದೇನಿದೆಯಲ್ಲ ವಿತ್ ಎಕ್ಸ್ ಈಸ್ ಈಕ್ವಲ್ ಟು 0.1 ಆ್ಯಂಡ್ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು 0 ಅಂತ ತೊಗೊಂಡ್ಬಿಟ್ಟು ಎಕ್ಸ್ಪ್ಯಾನ್ಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಏನು ಬರೆದಿದ್ದೀರಾ ಎಕ್ಸ್ಪ್ಯಾನ್ಷನ್ನು, ಎಕ್ಸ್ಗೆ ನೀವೇನಂತ ಹಾಕೋಬೇಕು, ಇಲ್ಲಿ 0.1 ಅಂತ ಹಾಕೋಬೇಕು. 0.1 ಅಂತ ಹಾಕೊಂಡಿದ್ದೀರಾ. ಎಕ್ಸ್ ನಾಟ್ ಇಲ್ಲಿ ಏನಿದೆ 0 ಕೊಟ್ಟಿದ್ದಾರೆ ಅವರೇನೆ, ರೈಟ್. ಸೊ ಎಕ್ಸ್ ನಾಟಲ್ಲೆಲ್ಲ 0 ಹಾಕ್ಕೊಂಡ್ರೆ ನಿಮಗೆ ಈ ಈಕ್ವೇಷನ್ ಸಿಗುತ್ತೆ. ದೆನ್ ನೆಕ್ಸ್ಟ್ ಬಂದುಬಿಟ್ಟು ವೈ ಆಫ್ 0 ಏನು ಬಂದಿದೆ ನಿಮಗೆ, 10 ಅಂತ ಬಂದಿದೆ, ರೈಟ್. ವೈ ಆಫ್ 0 10 ಅಂತ ಬಂದಿದೆ ಇಲ್ಲಿ. ದೆನ್ ವೈ ಡ್ಯಾಶ್ ಆಫ್ 0 ಏನಂತ ಬಂದಿದೆ, ವೈ ಡ್ಯಾಶ್ ಆಫ್ 0 10 ಅಂತ ಬಂದಿದೆ, ಇಂಟು 10 ಇಂಟು 0.1 ಪ್ಲಸ್ 0.1 ಸ್ಕ್ವೇರ್ ಅಂತಂದರೆ 0.01 ಡಿವೈಡೆಡ್ ಬೈ 2 ವೈ ಡಬಲ್ ಡ್ಯಾಶ್ ಆಫ್ 0, ವೈ ಡಬಲ್ ಡ್ಯಾಶ್ 0 10 ಬಂದಿದೆ, ಪ್ಲಸ್ 0.001 ಮೀನ್ಸ್ 0.1 ಕ್ಯೂಬ್ ಈಸ್ ನಥಿಂಗ್ ಬಟ್ 0.001 ಡಿವೈಡೆಡ್ ಬೈ 6 ವೈ ಟ್ರಿಪಲ್ ಡ್ಯಾಶ್ ಆಫ್ 0 ಏನು ಬಂದಿದೆ, 12 ಬಂದಿದೆ, ಪ್ಲಸ್ 0.1 ಟು ದಿ ಪವರ್ ಆಫ್ 4 ಅಂತಂದ್ರೇನು 0.0001 ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಅಂತಂದ್ರೇನು 24 ಅಂತಂದ್ಬಿಟ್ಟು. ಸೊ 24 ಬರ್ತಿದ್ದೀನಿ, ಇಂಟು ಇಲ್ಲೇನು ಬಂದಿದೆ ನಮಗೆ 12 ಬಂದಿದೆ. ಸೊ 12 ಬರ್ಕೊಂಡ್ರೆ ಇದಿಷ್ಟನ್ನು ಕ್ಯಾಲ್ಸಿಯಲ್ಲಿ ನೀವು ಟೈಪ್ ಮಾಡಿದ್ರೆ ನಿಮಗೆ ವೈ ಆಫ್ 0.1 ಏನಂತ ಬರ್ತಾ ಇದೆ, 11.052 ಬರ್ತಾ ಇದೆ, ರೈಟ್. ಓಕೆ, ಸೊ ನೀವು ಇಲ್ಲಿವರೆಗೂ ಮಾಡಿರೋದೇನು ವೈ ಆಫ್ 0.1 ಮಾತ್ರ. ಬಟ್ ಇಲ್ಲ ಅವ್ರು ಏನಂತ ಕೇಳಿದ್ದಾರೆ, ರೇಂಜು 0.2ವರೆಗೂ ಕೇಳಿದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ವೈ ಆಫ್ 0.2ನು ಕಂಡುಹಿಡಬೇಕು. ಸೊ ಅದಕ್ಕೆ ನೀವೇನು ಮಾಡಬೇಕು, ಇವಾಗ ಎಕ್ಸ್ ನಾಟ್ ವ್ಯಾಲ್ಯೂ ಬಂದ್ಬಿಟ್ಟು 0.1 ಆಗುತ್ತೆ, ವೈ ನಾಟ್ ವ್ಯಾಲ್ಯೂ ಬಂದ್ಬಿಟ್ಟು 11.052 ಆಗುತ್ತೆ. ಸೊ ಇನ್ ದ ನೆಕ್ಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೇಜ್ ಅಂತ ಬರ್ತಿದ್ದೀನಿ ನೋಡಿ. ನಾವು ಟೇಕಿಂಗ್ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು 0.1, ವೈ ನಾಟ್ ಈಸ್ ಈಕ್ವಲ್ ಟು 11.052 ಕೊಟ್ಟಿರ್ತಕ್ಕಂಥ ಇಕ್ವೇಷನ್ ಅಲ್ವಾ ಕ್ವಶನಲ್ಲಿ ಇದು. ವೈ ಡ್ಯಾಶ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ. ಇವಾಗ ಎಕ್ಸ್ ನಾಟ್ ವ್ಯಾಲ್ಯೂ ನಮಗೆ 0.1 ಆಗಿದೆ. ಸೊ 0.1 ಹಾಕ್ತೀನಿ ಎಕ್ಸ್ ಪ್ಲೇಸಲ್ಲಿ, ಪ್ಲಸ್ ವೈ ಪ್ಲೇಸಲ್ಲಿ 11.052 ಹಾಕ್ತೀನಿ. ಸೊ ವೈ ಡ್ಯಾಶ್ ಆಫ್ 0 ನನಗೆ ಏನು ಸಿಕ್ತು, 11.062 ಸಿಕ್ತು. ಓಕೆ, ಈಗ ಈ ವೈ ಡ್ಯಾಶ್ಗೆ ಡಿಫ್ರೆನ್ಸಿಯೇಷನ್ ಮಾಡಿದರೆ ವೈ ಡಬಲ್ ಡ್ಯಾಶ್ ಈಸ್ ಈಕ್ವಲ್ ಟು 2x ಪ್ಲಸ್ ವೈ ಡ್ಯಾಶ್ ಆಗುತ್ತೆ. ಸೊ ಎಕ್ಸ್ ಪ್ಲೇಸಲ್ಲಿ 0.1 ಪ್ಲಸ್ ವೈ ಡ್ಯಾಶ್ ಪ್ಲೇಸಲ್ಲಿ 11 ಮೀನ್ಸ್ ಇಲ್ಲಿ ಬಂದಿದೆಯಲ್ಲ ವೈ ಡ್ಯಾಶು 11.062 ಹಾಕ್ತೀರಾ. ಸೊ ವೈ ಡಬಲ್ ಡ್ಯಾಶ್ ಸಿಕ್ತು ನಿಮಗೆ. ದೆನ್ ವೈ ಟ್ರಿಪಲ್ ಡ್ಯಾಶ್ ಅಂತಂದ್ರೆ ಏನು, ಇದ್ರದ್ದು ಡಿಫ್ರೆನ್ಸಿಯೇಷನ್ ಆಫ್ ಎ 2x ಇಸ್ 2 ಪ್ಲಸ್ ವೈ ಡ್ಯಾಶ್ ಡಿಫ್ರೆನ್ಸಿಯೇಷನ್ ಈಸ್ ವೈ ಡಬಲ್ ಡ್ಯಾಶ್ 2 ಆ್ಯಸ್ ಇಟ್ ಈಸ್, ಪ್ಲಸ್ ವೈ ಡಬಲ್ ಡ್ಯಾಶ್ಗೆ ಏನು ವ್ಯಾಲ್ಯೂ ಬಂದಿದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಹಾಗೆ ವೈ ಪವರ್ 4 ಮೀನ್ಸ್ 4th ಡಿಗ್ರಿಗೆ ಎಗೇನ್ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಇದು ಕಾನ್ಸ್ಟೆಂಟ್ ನಂಬರ್ 2ದು ಡಿಫ್ರೆನ್ಸಿಯೇಷನ್ ಈಸ್ 0 ಬರುತ್ತೆ, ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ಎ ವೈ ಡಬಲ್ ಡ್ಯಾಶ್ ಈಸ್ ವೈ ಟ್ರಿಪಲ್ ಡ್ಯಾಶ್ ಆಗುತ್ತೆ, ಈಸ್ ಈಕ್ವಲ್ ಟು ಇವಾಗ ಕಾನ್ಸ್ಟೆಂಟ್ ನಂಬರ್ 0 ಅಲ್ವಾ, 0 ಬರ್ತಿದ್ದೀನಿ, ಪ್ಲಸ್ ವೈ ಟ್ರಿಪಲ್ ಡ್ಯಾಶ್ ಬಂದುಬಿಟ್ಟು 13.262 ಬಂದಿದೆ, ಅದನ್ನು ಬರ್ಕೊಳ್ಳಿ. ಸೊ ಇದನ್ನು ಮಾಡಿದ್ರೆ ನಿಮಗೆ 13.262 ಬರ್ತಾ ಇದೆ. ಫೈನ್.
ಸೊ ಇವಾಗ ಏನಾಯಿತು, ವಿತ್ ಎಕ್ಸ್ ಇಸ್ ಈಕ್ವಲ್ ಟು 0.2 ಆ್ಯಂಡ್ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು 0.1 ಅಂತ ತೊಗೊಂಡ್ಬಿಟ್ಟು ಇಲ್ಲಿ y ಆಫ್ 0.2 ಈಸ್ ಈಕ್ವಲ್ ಟು ಇಲ್ಲೇನಿದೆಯಲ್ಲ ಈ ಇಕ್ವೇಷನ್ನಿಗೆ ಇಲ್ಲಿ ಎಲ್ಲೆಲ್ಲ ನೀವು ಇಲ್ಲಿ 0.1 ಇದೆಯಲ್ಲ ಇಲ್ಲಿ 0.2 ಬರ್ಕೊಳ್ತೀರಾ. ಹಾಗೆ ಇಲ್ಲಿನೂ ಅಷ್ಟೇ, ಇಲ್ಲೇನು 0.1 ಇದೆಯಲ್ಲ ಅಲ್ಲಿ 0.2 ಅಂತ ಬರ್ಕೊಳ್ತೀರಾ. ದೆನ್ ಇಲ್ಲೇನೇನು y'0 y'0 ಅಂತ ವ್ಯಾಲ್ಯೂಸ್ಗಳು ಬಂದಿದೆಯಲ್ಲ ಆ ವ್ಯಾಲ್ಯೂಸ್ಗಳನ್ನು ನೀವು ಬರೀಬೇಕು. ಬರೆದ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಬೇಕಿಲ್ಲಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಇಷ್ಟು ಆನ್ಸರ್ ಬರ್ತಾ ಇದೆ. ಓಕೆನಾ? ಥ್ಯಾಂಕ್ ಯು ಗೈಸ್.